ದಮನಿತರ ಸೋಸಿತರ ಉದ್ಧಾರವನ್ನೇ ಮಾಡಬೇಕಾದವರು ಕೂಡ ಅದಾಗಿಲ್ಲ ಅಂತ ಹೇಳುವುದಾದರೆ ವ್ಯವಸ್ಥೆ ಸರಿ ಇಲ್ಲ ಅಂತ ಅರ್ಥ. ವಿ ಗೆಟ್ ವಾಟ್ ವಿ ಡಿಸರ್ವ್. ಜನ ಬಯಸಿದ ವ್ಯವಸ್ಥೆ ಜನರಿಗೆ ಸಿಗುತ್ತಂತೆ. ಸೊ ಪೂಜೆಗಳ ಜೊತೆಗೆ, ಹಾರಗಳ ಜೊತೆಗೆ, ಜಯಕಾರದ ಜೊತೆಗೆ ವಿವೇಚನೆ, ಓದು, ಪ್ರಶ್ನಿಸುವ ಗುಣ ಜಾತ್ರೆಯ ಸಂದರ್ಭದಲ್ಲಿ ಪ್ರತಿ ಕುಟುಂಬದ ಮನೆ ಯಜಮಾನನಲ್ಲಿ ಮೈದೊಳೆಯಬೇಕು, ಬೀಜ ನಾಟಿಯಾಗಬೇಕು. ಯಾವ ವ್ಯವಸ್ಥೆಯ ಒಂದು ಭಾಗ ನಾವೋ ಆ ವ್ಯವಸ್ಥೆ ನಮಗಾಗಿ ಕೆಲಸ ಮಾಡುತ್ತಿದೆಯೋ ಇಲ್ಲವೋ ಅನ್ನೋ ವಿವೇಚನೆ ನಮ್ಮೆಲ್ಲರಿಗೂ ಬರಬೇಕು. ಜನ ಮರಳೋ ಜಾತ್ರೆ ಮರಳೋ ಅಂದ್ರೆ ಭಾವಾವೇಶಕ್ಕೊಳಗಾಗಿ ವಾಸ್ತವಿಕತೆಯನ್ನ ಮರೆತು ಬರೀ ಗತವೈಭವವನ್ನ ನೆನೆದು ನಾವು ಹಾಗಿದ್ವಿ ಹೀಗಿದ್ವಿ ಅಂತ ಹೇಳುವ ಮೂಲಕ ಭ್ರಮೆಯಲ್ಲಿ ಕಳೆದ್ರೆ ಭವಿಷ್ಯತ್ತು ಅಂಧಕಾರದ ದುರಂತವನ್ನ ತಂದುಕೊಡುತ್ತೆ. 75 ವರ್ಷದ ಇತಿಹಾಸದಲ್ಲಿ ಲಕ್ಷಾಂತರ ಯೋಜನೆಗಳು ಬಂದಾಗ್ಯೂ 90% ಜನರ ವಾರ್ಷಿಕ ವರಮಾನ 10,000 ದಾಟಿಲ್ಲ ಅನ್ನೋದು ರಾಜ್ಯ ಕೇಂದ್ರ ಸರ್ಕಾರಗಳು ಬಿಡುಗಡೆಗೊಳಿಸುವ ಅಂಕಿ ಸಂಖ್ಯೆಗಳು ಹೇಳುವ ಸತ್ಯ. ದುಡ್ಡನ್ನು ದುಡಿಯುವುದಾದರೆ ಅಧಿಕಾರಿಗಳು, ಅಧಿಕಾರವನ್ನು ಹೊಂದಿದವರು ಮಾತ್ರ ಉದ್ಧಾರವಾಗುವುದಾದರೆ ಸಿದ್ದಲಿಂಗಯ್ಯನವರು ಹೇಳಿದ ಕವನ ಇದೆಯಲ್ಲ, ಅದು ಯಾವುದದು? ಬಡವನ ಮನೆಗೆ ಬರಲೇ ಇಲ್ಲ, ಯಾರಿಗೆ ಬಂತು, ಎಲ್ಲಿಗೆ ಬಂತು. 47ರ ಸ್ವಾತಂತ್ರ್ಯ. ಬಡವನ ಮನೆಗೆ ಬರಲೇ ಇಲ್ಲ, ಬೆಳಕಿನ ಕಿರಣವ ತರಲೇ ಇಲ್ಲ. ಸತ್ಯ ಅಲ್ವೇ? ಹಾಗಿದ್ರೆ ಪರಮ ಪೂಜ್ಯರಲ್ಲಿ ವಿನಂತಿ, ಸಮುದಾಯದ ಹಿರಿಯರನ್ನಿಸ್ಕೊಂಡವರಿಗೆ ಸೂಚನೆ, ನಾವೇನೋ ಬೆಳೆದು ಬಿಡ್ತೀವಿ. ರವಿ ಚನ್ನಣ್ಣವರ್ IPS ಆಫೀಸರ್, ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, 20 ವರ್ಷ ಸರ್ವಿಸ್. ಮಂಜಣ್ಣ ಅಡಿಷನಲ್ ಕಮಿಷನರ್ ಆಫ್ ಎಕ್ಸೈಸ್. ಉಳಿದವರ ಗೆಜೆಟೆಡ್ ಅಧಿಕಾರಿಗಳು. ನಮ್ಮ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಶಾಲೆಗಳೇ ಹೋಯ್ತಾರೆ, ನಮ್ಮ ಎಲ್ಲ ಒಳ್ಳೆ ಬಂಗಲೆಗಳೇ ಅವೆ. ವಿಸಿಟಿಂಗ್ ಕಾರ್ಡ್ ಕೊಡೋ ಅವಶ್ಯಕತೆ ಇಲ್ಲ, ಯಾರಿಗೂ ರಿಕ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಫೋನ್ ಹಾಕಿದ್ರೆ ಕೆಲಸ ಕಾರ್ಯಗಳಾಯ್ತದೆ. 40 ಲಕ್ಷ ಕುಟುಂಬದ ಗತಿ ಏನಪ್ಪಾ? ಅನ್ನೋದು ಬಾಬಾ ಸಾಹೇಬರು ಹೇಳಿದ ಆರ್ಥಿಕ ಸ್ವಾತಂತ್ರ್ಯವನ್ನ ತೆಗೆದುಕೊಂಡು ಬಿಡುವಲ್ಲಿ ಹೆಜ್ಜೆಯನ್ನಿಡಬೇಕು. ಸಾಮಾಜಿಕ ಸ್ವಾತಂತ್ರ್ಯವನ್ನ ತಂದುಕೊಡುವಲ್ಲಿ ಜ್ಯೋತಿ ಆಗಬೇಕು. ಸಾಂಸ್ಕೃತಿಕ ಸ್ಥಾನಮಾನಗಳನ್ನ ಕೊಡ್ತಕ್ಕಂತ ಅವಕಾಶಗಳನ್ನ ಹಕ್ಕು ಭಿಕ್ಷೆ ಅಲ್ಲ, ಹಕ್ಕಾಗಿ ಸ್ವೀಕರಿಸುವ ಧ್ವನಿಯಾಗಬೇಕು. ಹಳ್ಳಿ ರಾಜ್ಯದ 27,000 ಹಳ್ಳಿಗಳಿಗೆ ಜಾಗೃತಿ, ಬರೀ ಶಿಕ್ಷಣ ಅಂತ ಹೇಳಿ ಡಿಮ್ ಮೊಳಗಬೇಕು. 6,000 ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ SCP STP ರಾಜ್ಯ ಸರ್ಕಾರದಿಂದ ಬರುವ 28,000 ಕೋಟಿ ಆದಾಯದ ಮೀಸಲಿಡುವ ಯೋಜನೆಯ ಪ್ರತಿ ಪೈಸಾ ಟು ಪೈಸಾ ಲೆಕ್ಕ ಕೇಳುವ, ಹಳ್ಳಿಗೆ 10 ಜನರನ್ನ ತಯಾರಿಸುವ ವೇದಿಕೆ ಇದಾಗಬೇಕು.
ಗುಡಿಸಲುಗಳು ಹೋಗ್ಬೇಕು, ಪಕ್ಕಾ ಮನೆಗಳು ಬರ್ಬೇಕು, ಒಣ ಬೇಸಾಯ ಗಂಗಾ ಕಲ್ಯಾಣನೋ ಯಮುನಾ ಕಲ್ಯಾಣನೋ ನೀರಾವರಿ ಆರಂಭ ಆಗಬೇಕು, ಸೈಕಲ್ ಅಲ್ಲಿ ಹೋಗೋನು ಬುಲೆಟ್ ಅಲ್ಲಿ ಬರಂಗ ಆಗ್ಬೇಕು, ಸೆಕೆಂಡ್ ಹ್ಯಾಂಡ್ ಆದ್ರೂ ಪರವಾಗಿಲ್ಲ ಮಾರುತಿ 800 ತಗೊಳ್ಳೋ ಶಕ್ತಿ ಬರ್ಬೇಕು. ಯಾವಾಗ ಬರ್ತದೆ? ಕೇಕೆ ಹೊಡೆದ್ರೆ ಬರ್ತದ? ಜೈಕಾರ ಹಾಕಿದ್ರೆ ಬರ್ತದ? ದುಡಿತವೇ ದುಡ್ಡಿನ ತಾಯಿ ಅಂತ ಹೇಳಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ದುಡಿದ್ರೆ ಬರ್ತದೆ. SLC ಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಹುಡುಗನನ್ನ ಅಧಿಕಾರಿಯಾಗಿಸಿದರೆ ಬರ್ತದೆ. 1 ಎಕರೆ ಜಮೀನಿದ್ರು ಬೆಳಗ್ಗಿಂದ ರಾತ್ರಿ ಜಮೀನಲ್ಲಿ ಕೆಲಸ ಮಾಡಿದ್ರೆ ಬರ್ತದೆ. ಅಣ್ಣ ಬಸವಣ್ಣ ಹೇಳಿದ ಹಾಗೆ ಕಾಯಕವೇ ಕೈಲಾಸ. ನಮ್ಮ ಹುಡುಗ ಮೆಕ್ಯಾನಿಕ್ ಆಗ್ಲಿಕ್ಕೂ ರೆಡಿ ಇರ್ಬೇಕು, ಕಸ ಹೊಡಿಲಿಕ್ಕೂ ಅವ್ನು ರೆಡಿ ಇರ್ಬೇಕು, AC ರಿಪೇರಿ ಮಾಡ್ಲಿಕ್ಕೂ ರೆಡಿ ಇರ್ಬೇಕು, ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ಲಿಕ್ಕೂ ರೆಡಿ ಇರ್ಬೇಕು, ಹೇರ್ ಕಟಿಂಗ್ ಮಾಡ್ಲಿಕ್ಕೂ ರೆಡಿ ಇರ್ಬೇಕು, ಗಾಡಿ ಹೊಡಿಲಿಕ್ಕೂ ರೆಡಿ ಇರ್ಬೇಕು. ಕಾಯಕವೇ ಕೈಲಾಸ ಅಂದ್ರೆ ಅದೇ ತಾನೆ. ನಾವಿರೋ ಏರಿಯಾದಲ್ಲಿ ಎಲ್ಲರೂ ಹೇಳೋದು, ಬೆಳಗ್ಗೆ ವಾಕಿಂಗ್ ಹೋಗ್ಬೇಕಾದ್ರೆ, ಆಟ ಆಡ್ಬೇಕಾದ್ರೆ, ಸರ್ ಒಳ್ಳೆ ಕುಕ್ಕೆ ನಮ್ಗೆ ಸಿಗ್ತಾ ಇಲ್ಲ ಸರ್, ಒಳ್ಳೆ ಡ್ರೈವರ್ ನಮ್ಗೆ ಸಿಗ್ತಾ ಇಲ್ಲ ಸರ್, ಪ್ಲಂಬಿಂಗ್ ಕೆಲಸಕ್ಕೆ ಕರೆದ್ರೆ ಯಾರು ಬರಲ್ಲ ಸರ್, ಕನ್ನಡ ಇಂಗ್ಲಿಷ್ ಟೈಪಿಂಗ್ ಬರೋರು ಯಾರು ಇಲ್ಲ ಸರ್. ಅಂದ್ರೆ ನಾವು ರ್ಯಾಂಕು ಅಂಕವನ್ನೇನೋ ತೆಗೆದುಕೊಳ್ತಾ ಇದೀವಿ, ಏನೇನೋ ಕಥೆಗಳನ್ನು ಓದ್ತೀವಿ, ನ್ಯೂಸ್ ನೋಡ್ತೀವಿ, ಮೂರ್ತಿ ಪೂಜೆ ವ್ಯಕ್ತಿ ಪೂಜೆ ಮಾಡ್ತೀವಿ. ನಮ್ಮ ಬದುಕು ಮಾತ್ರ ಜಾತ್ರೆಯಿಂದ ಹೋದ್ಮೇಲೆ ಎಲ್ಲಿದೀಪ ಅಂದ್ರ ಹಾಸ್ಪಿಟಲ್ ಅಡ್ಮಿಟ್ ಮಾಡೀನಿ, 10,000 ರೂಪಾಯಿ ಬೇಕು ಸರ. ಕಾರ್ಗೆ ಅಪ್ಲಿಕೇಶನ್ ಹಾಕಿನಿ, ನಿಮ್ಮ ಲೆಟರ್ ಬೇಕು ಸರ. ತಂಗಿ ಮದುವೆ ಮಾಡಾಕತ್ತೀನಿ, ರೊಕ್ಕ ಸಾಲವಲ್ಲ ಸರ. ಮತ್ತೆ ಏನಪ್ಪ ಇದು? ನನಗೆ ಗೊತ್ತಿರೋದು ಇಷ್ಟೇ ಸೋಮೆ, ಭಗವಂತ ಎಲ್ಲರನ್ನೂ ಸಮಾನವಾಗಿ ಸೃಷ್ಟಿಸಿದ್ದಾನೆ. ಸಮಾನವಾಗಿ ಸೃಷ್ಟಿಸಿದ ಮೇಲೆ ಪ್ರಜಾಪ್ರಭುತ್ವವನ್ನು ನಾವು ಒಪ್ಕೊಂಡಿದ್ದೀವಿ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭೆಗೆ ಬೆಲೆ ಇರ್ತದೆ. ಆ ಪ್ರತಿಭೆ ಶ್ರಮದಿಂದ ಬರುತ್ತದೆ. ಪ್ರತಿ ತಂದೆ ತಾಯಿ 10 ಲಕ್ಷ ಕುಟುಂಬದಲ್ಲಿ 10 ಲಕ್ಷ ತಾಯಂದಿರು ಇದೀವಲ್ಲ, ತಂದೆಯರು ಇದಾರಲ್ಲ, ಯಾರೋ ನಮ್ಮನ್ನು ಬಂದು ಸುಧಾರಿಸ್ತಾರೆ ಅಂತ ಯಾರಾದ್ರೂ ನೀವು ಕಾದ್ರೆ ಉದ್ಧಾರ ಆಗಲ್ಲ. ನಮ್ಮ ಉದ್ಧಾರ ನಮ್ಮಿಂದಲೇ. ಪ್ರಜಾಪ್ರಭುತ್ವದಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು. ನಿಮ್ಗೆ ಯಾರು ನಿಮ್ಗೆ ಈ ಹಕ್ಕು ಬಾಧ್ಯತೆಗಳು ಸಿಗಬೇಕು ಅಂತ ಬಂದು ಕೊಡಲ್ಲ.